ಇವತ್ತು ಬಂದು ಮದ್ದೂರು ವಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಶುಂಠಿ, ಅಕ್ಕಿ ಹಿಟ್ಟು, ಮೈದಾ, ರವೆ, ಹುರಿದು ಜಜ್ಕೊಳ್ಳೋ ಕಡಲೆ ಬೀಜ ಇಷ್ಟು ಬೇಕಾಗಿರೋದು. ಇವಾಗ ಒಂದು ಬೌಲಿಗೆ ಬಂದುಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೇಸ್ಟಿಗೆ ತಕ್ಕಂತೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಅದರಿಂದ ಇವಾಗ ಬಂದು ಹಿಟ್ಟುಗಳಾಗಿರೋ ಅಕ್ಕಿ ಹಿಟ್ಟು, ಮೈದಾ, ರವೆ ಹಾಕ್ಕೊಳ್ಳೋಣ. 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ರವೆ, 1 ಕಪ್ಪು ಮೈದಾ, ಇದೇ ನನ್ನ ಕ್ವಾಂಟಿಟಿ. ನಿಮ್ಗೆ ಎಷ್ಟು ಬೇಕೋ ಅದನ್ನು ಡಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಡಲೆ ಬೀಜ ಹಾಕ್ಕೊಂಡು ಬಿಸಿ ಎಣ್ಣೆ, ತುಂಬ ಬಿಸಿ ಇರಬೇಕು, ಆ ಬಿಸಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಈ ಥರ ಕಲಸಿಟ್ಕೊಳ್ಳೋಣ. ಒಂದು 10 ನಿಮಿಷ ನೆನೀಲಿ. ನೆಕ್ಸ್ಟ್ ಬಂದು ಒಂದು ಬಟರ್ ಶೀಟ್ ಆಗಲಿ ಇಲ್ಲಾಂದ್ರೆ ಒಂದು ಕವರ್ ಆಗಲಿ, ಅದರಲ್ಲಿ ಬಂದುಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ರೌಂಡ್ ಶೇಪಲ್ಲಿ ನಾನು ತಟ್ಕೊಳ್ತಿದ್ದೀನಿ. ತಟ್ಕೊಂಡು ಎಣ್ಣೆನಲ್ಲಿ ಕರ್ಕೊಂಡ್ರೆ ಮದ್ದೂರು ವಡೆ ರೆಡಿ ಆಗುತ್ತೆ. ಮದ್ದೂರು ವಡೆ ಇಷ್ಟ ಇಲ್ಲ ಅನ್ನೋರು ಯಾರೂ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟೀ ಟೈಮ್ಗೆ, ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಎಲ್ಲದಕ್ಕೂ ಇದನ್ನು ಪ್ಯಾಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಕಡಲೆ ಬೀಜ ಎಲ್ಲ ತಿನ್ನೋವಾಗ ಕ್ರಂಚಿಯಾಗಿ, ಈರುಳ್ಳಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಬಾಯ್.